ಪರಿಶಿಷ್ಟ ಜಾತಿ ಉಪಯೋಜನೆ ಎಸ್ಸಿಪಿ ಹಾಗೂ ಪರಿಶಿಷ್ಟ ಪಂಗಡ ಉಪಯೋಜನೆ ಟಿಎಸ್ಪಿ ನಿಧಿಯಿಂದ ಸುಮಾರು 23,000 ಕೋಟಿ ರೂಪಾಯಿಗಳನ್ನು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿರುವುದನ್ನು ಖಂಡಿಸಿ ದಲಿತ ಸೇನೆ ಸಂಘಟನೆಯ ವತಿಯಿಂದ ಇಂದು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಲಾಯಿತು. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ದಲಿತ ಸೇನೆಯ ಜಿಲ್ಲಾಧ್ಯಕ್ಷ ಉಡಚಪ್ಪ ಶ್ರೀರಾಮನಗರ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗಾಗಿ ಮೀಸಲಾಗಿರುವ ಅನುದಾನವನ್ನು ಬೇರೆ ಯೋಜನೆಗಳಿಗೆ ವರ್ಗಾಯಿಸುವುದು ಕಾನೂನುಬಾಹಿರ ಮತ್ತು ದಲಿತ ಸಮುದಾಯದ ಹಕ್ಕುಗಳ ಮೇಲೆ ನಡೆಯುತ್ತಿರುವ ಅನ್ಯಾಯ ಎಂದು ಆರೋಪಿಸಿದರು. ಕರ್ನಾಟಕದ ಮಾಜಿ ಸಚಿವ ಎಚ್.ಸಿ. ಮಹದೇವಪ್ಪ ಅವರು ನೀಡಿರುವ ಮಾಹಿತಿಯನ್ನು ಉಲ್ಲೇಖಿಸಿದ ಅವರು, ಪ್ರಸ್ತುತ ಆರ್ಥಿಕ ವರ್ಷದಲ್ಲಿ ಎಸ್ಸಿಪಿ ಮತ್ತು ಟಿಎಸ್ಪಿ ಯೋಜನೆಗಳ ಅಡಿಯಲ್ಲಿ ಸುಮಾರು 43,000 ಕೋಟಿ ರೂಪಾಯಿ ಅನುದಾನ ಹಂಚಿಕೆಯಾಗಿದ್ದು, 2025ರ ಅಂತ್ಯದ ವೇಳೆಗೆ 8,459 ಕೋಟಿ ರೂಪಾಯಿ ಮಾತ್ರ ಬಿಡುಗಡೆಯಾಗಿದೆ ಎಂದು ತಿಳಿಸಿದರು. ರಾಜ್ಯದ ಜನಸಂಖ್ಯೆಗೆ ಅನುಗುಣವಾಗಿ 24% ಅನುದಾನವನ್ನು ಮೀಸಲಿಡಲಾಗಿದ್ದರೂ ಆ ಹಣವನ್ನು ಮೂಲ ಉದ್ದೇಶಕ್ಕೆ ಬಳಸದೆ ಗ್ಯಾರಂಟಿ ಯೋಜನೆಗಳಿಗೆ ಬಳಸುತ್ತಿರುವುದು ಅತ್ಯಂತ ಖಂಡನೀಯ ಎಂದು ಹೇಳಿದರು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕಾಗಿ ಮೀಸಲಾಗಿರುವ ನಿಧಿಯನ್ನು ಬೇರೆ ಯಾವುದೇ ಉದ್ದೇಶಕ್ಕೆ ಬಳಸಬಾರದು ಎಂಬ ಸ್ಪಷ್ಟ ಕಾನೂನು ಇದ್ದರೂ ಸರ್ಕಾರ ಅದನ್ನು ಉಲ್ಲಂಘಿಸಿ ದುರ್ಬಳಕೆ ಮಾಡುತ್ತಿದೆ ಎಂದು ಅವರು ಆರೋಪಿಸಿದರು. ಅಲ್ಲದೆ ಆಡಳಿತ ಪಕ್ಷ ಹಾಗೂ ವಿರೋಧ ಪಕ್ಷದಲ್ಲಿರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸಮುದಾಯದ ಸಚಿವರು ಹಾಗೂ ಶಾಸಕರು ಈ ವಿಷಯದಲ್ಲಿ ಮೌನ ವಹಿಸಿರುವುದು ವಿಷಾದನೀಯ ಎಂದು ಟೀಕಿಸಿದರು. ಮುಂದಿನ ದಿನಗಳಲ್ಲಿ ದಲಿತ ಸೇನೆಯ ರಾಜ್ಯಾಧ್ಯಕ್ಷರ ನಿರ್ದೇಶನದಂತೆ ರಾಜ್ಯಾದ್ಯಂತ ಹೋರಾಟ ಮತ್ತು ಪ್ರತಿಭಟನೆಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಅವರು ಎಚ್ಚರಿಕೆ ನೀಡಿದರು. ನಾವು ಇವತ್ತೇನು ಈ ಪತ್ರಿಕಾಗೋಷ್ಠಿಯನ್ನ ಹಮ್ಮಿಕೊಂಡಿದ್ದೇವೆ, ವಿಚಾರ ಏನಪ್ಪಾ ಅಂತಂದ್ರೆ ಎಸ್ಸಿ ಎಸ್ಪಿ ಮತ್ತು ಟಿಎಸ್ಪಿ ಹಣವನ್ನ ನಮ್ಮ ಈ ಒಂದು ಇಂದಿನ ಒಂದು ಆಡಳಿತ ಸರ್ಕಾರಗಳು ಯಾವ ರೀತಿಯಾಗಿ ಹಣವನ್ನ ದುರುಪಯೋಗ ಮಾಡಿಕೊಂಡಿವೆ ಎಂಬುದರ ಕುರಿತು ಇವತ್ತಿನ ದಿನ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ. ಯಾಕಪ್ಪ ಅಂತಂದ್ರೆ ಇದು ಬಹಳ ಇವತ್ತು ನಮ್ಮ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಈ ಎಸ್ಸಿ ಮತ್ತು ಎಸ್ಟಿ ಸಮುದಾಯಗಳಿಗೆ ಆಗ್ತಕ್ಕಂಥ ಅನ್ಯಾಯಗಳನ್ನ ನಾವು ಮನವರಿಕೆ ಮಾಡಿಕೊಂಡಪ್ಪ ಅಂದ್ರೆ ಬಹಳ ನೋವಿನ ಸಂಗತಿ. ಈ ಎಸ್ಸಿ ಎಸ್ಪಿ ಮತ್ತು ಟಿಎಸ್ಪಿ ಅಂತ ಏನಪ್ಪಾ ಅಂತಂದ್ರೆ 1975ರಲ್ಲಿ ಕೇಂದ್ರ ಸರ್ಕಾರ ಈ ಎಸ್ಸಿಪಿ ಎಸ್ಟಿಪಿ ಟಿಎಸ್ಪಿ ಅಂತ ಹೇಳಿ ಒಂದು ಜಾರಿಯನ್ನ ತಂದದ. ಎಸ್ಸಿಪಿ ಅಂತಂದ್ರ ಎಸ್ಸಿ ಎಸ್ಪಿ ಅಂದ್ರೆ ಶೆಡ್ಯೂಲ್ ಕಾಸ್ಟ್ ಸಬ್ಪ್ಲಾನ್ ಅಂತ, ಟಿಎಸ್ಪಿ ಅಂತಂದ್ರ ಟ್ರೈಬಲ್ ಕಾಸ್ಟ್ ಸಬ್ಪ್ಲಾನ್ ಅಂತ. ಈ ರೀತಿಯಾಗಿ ಒಂದು ಕೇಂದ್ರ ಸರ್ಕಾರನೇ ಈ ಒಂದು ಯೋಜನೆಯನ್ನ ಜಾರಿಗೊಳಿಸುತ್ತ ಈ ಎಸ್ಸಿ ಎಸ್ಪಿ ಟಿಎಸ್ಪಿ ಮತ್ತ ಇದನ್ನ ಈ ಎರಡು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರಿಗೆ ಅಭಿವೃದ್ಧಿಗೋಸ್ಕರ ಈ ಒಂದು ಯೋಜನೆಯನ್ನ ಜಾರಿಗೆ ತರ್ತದ. ಟೋಟಲ್ ಆಗಿ ಇಡೀ ಭಾರತದಲ್ಲಿ ಈ ಕೇಂದ್ರ ಸರ್ಕಾರ ಜಾರಿಗೆ ತಂದಿರತಕ್ಕಂಥ ಈ ದಿನಮಾನಗಳಲ್ಲಿ ನಮ್ಮ ಈ ಇವತ್ತಿನ ದಿನಮಾನಗಳಲ್ಲಿ ನೋಡಿದಪ್ಪ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಈ ಎಸ್ಸಿ ಎಸ್ಪಿ ಟಿಎಸ್ಪಿ ಹಣವನ್ನ ಯಾವ ರೀತಿಯಾಗಿ ಆಡಳಿತ ಸರ್ಕಾರಗಳು ಇದನ್ನ ದುರುಪಯೋಗ ಮಾಡಿಕೊಂಡಿದ್ದಕ್ಕೆ ಅನೇಕ ಉದಾಹರಣೆಗಳು ಇವತ್ತ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇವೆ. ಅಲ್ರಿ, ನೀವು ಎಸ್ಸಿ ಎಸ್ಟಿ ಜನಾಂಗ ಉದ್ಧಾರ ಆಗಬೇಕು, ಅವರಿಗೋಸ್ಕರ ಅಭಿವೃದ್ಧಿಗಳನ್ನು ನಾವು ತರ್ತೀವಿ, ನಾನಾ ಯೋಜನೆಗಳನ್ನ ತಂದು ಅವರನ್ನ ಸಬಲೀಕರಣ ಮಾಡ್ತೀವಿ ಅಂತಂದು ಹೇಳಿ ಇವತ್ತಿನ ಆಡಳಿತ ಪಕ್ಷಗಳಿರ್ಬೋದು, ವಿರೋಧ ಪಕ್ಷಗಳಿರ್ಬೋದು, ಚುನಾವಣೆಯ ಸಮಯದಲ್ಲಿ ಈ ಜನರಿಗೆ ಒಂದು ದಾರಿ ತಪ್ಪಿಸ್ತಕ್ಕಂಥ ಹೇಳಿಕೆಗಳನ್ನ ನೀಡಿ ಇವರು ಚುನಾಯಿತರಾದ್ಮೇಲೆ ನಮ್ಮ ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ ಯಾವುದೇ ರೀತಿಯಾಗಿ ಅವರು ಒಂದು ಕಿಂಚಿತ್ತೂ ಕೂಡ ಇದನ್ನ ಅವರು ಸಬಲೀಕರಣ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ಯಾಕಪ್ಪ ಅಂತಂದ್ರ ಈ ಮೊನ್ನೆ ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ ಅವರ ಅವಧಿಯಲ್ಲಿ ಮಾನ್ಯ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಎಚ್.ಸಿ. ಮಹದೇವಪ್ಪ ಸರ್ ಅವರು ಹೇಳ್ತಾರ, ನಾವು 23,000 ಕೋಟಿ ಹಣವನ್ನ ಈ ಗ್ಯಾರಂಟಿ ಯೋಜನೆಗಳಿಗೆ ನಾವು ಬಳಸಿಕೊಂಡಿದ್ದೇವೆ ಅಂತಂದೇಳಿ. ರೀ ಸ್ವಾಮಿ, ನೀವೇ ಹೇಳ್ತೀರಿ ಎಸ್ಸಿ ಎಸ್ಟಿ ಅಭಿವೃದ್ಧಿ ಮಾಡ್ತೀವಿ ಅಂತಂದೇಳಿ, ನಿಮಗೆ ಇಷ್ಟೊಂದು ದುಡ್ಡನ್ನು ನೀವು ಬಳಸ್ಕೊಳ್ತೀರಲ್ಲ, ನಿಮ್ಗೆ ಎಸ್ಸಿ ಎಸ್ಟಿ ಜನರು ನಿಮ್ಗೆ ಕಾಣಿಲ್ವಾ ರಾಜ್ಯದಲ್ಲಿ? ಯಾವ ರೀತಿಯಾಗಿ ನೀವು ಆ ಒಂದು ದುಡ್ಡನ್ನ ಬಳಕೆ ಮಾಡಿದ್ರಿ? ನೀವು ಮೊದಲನೇದಾಗಿ ನೀವು ಏನಾದ್ರು ಘೋಷಣೆ ಮಾಡಿದ್ರ, ನಾವು ಇಂಥ ಅಮೌಂಟ್ ಅನ್ನ ನಾವು ಈ ಗ್ಯಾರಂಟಿ ಯೋಜನೆಗಳಿಗೆ ನಾವು ಬಳಸ್ಕೊಳ್ತೀವಿ ಅಂತ ಹೇಳಿ? ಈ ಒಂದು 13ನೇ ಶೆಡ್ಯೂಲ್ ಅಲ್ಲಿ ಹೇಳುತ್ತಾ ಈ ಎಸ್ಸಿ ಎಸ್ಟಿ ಇರ್ತಕ್ಕಂಥ ಫಂಡ್ ಅನ್ನ ಯಾವುದೇ ರೀತಿಯಾಗಿ ಬೇರೆ ಖಾಸಗಿ ಯೋಜನೆಗಳಿಗೆ ಬಳಸಿಕೊಳ್ಳುವಂತಿಲ್ಲ ಅಂತಂದೇಳಿ ಅದನ್ನ ತಾವೇ ಹೇಳಿದ್ದೀರಿ. ಮತ್ತೆ ಯಾವ ರೀತಿಯಾಗಿ ನೀವು ಈ ಗ್ಯಾರಂಟಿ ಸ್ಕೀಮ್ಗಳಿಗೆ ಈ ಅಮೌಂಟ್ ಅನ್ನ ನೀವು ಬಳಕೆ ಮಾಡಿದ್ದೀರಿ? 2025-26ನೇ ಸಾಲಿನಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ
7,438 ಕೋಟಿ, ಅನ್ನಭಾಗ್ಯ ಯೋಜನೆಗೆ 1,670 ಕೋಟಿ, ಮತ್ತು ಗೃಹ ಜ್ಯೋತಿ ಯೋಜನೆಗೆ 2,626 ಕೋಟಿ, ಶಕ್ತಿ ಯೋಜನೆಗೆ 1,537 ಕೋಟಿ, ಮತ್ತು ಯುವ ನಿಧಿಗೆ 162 ಕೋಟಿ. ಒಟ್ಟಾರೆಯಾಗಿ 2025-26 ಸಾಲಿನಲ್ಲಿ 13,433 ಕೋಟಿ ಹಣವನ್ನ ಈ SC SC TSP ನಿಧಿಯಿಂದ ನೀವು ತೆಗೆದುಕೊಳ್ತೀರಿ. ಅಂದ್ರ ನೀವು ಈ ರೀತಿಯಾಗಿ ಹಣವನ್ನು ದುರ್ಬಳಕೆ ಮಾಡ್ಕೊಂಡ್ರೆ ನಿಮ್ಮನ್ನು ಯಾರು ಕೇಳಲ್ಲ ಅಂತ ಅನ್ಕೊಂಡಿದ್ದೀರಾ? ನಾನು ಆಡಳಿತ ಸರ್ಕಾರಕ್ಕೆ ಕೇಳೋದಕ್ಕಿಂತ ಮುಂಚೆ ಈ ಎಲ್ಲಾ ಪಕ್ಷದ SC ST ಶಾಸಕರಿಗೆ ನಾನು ಒಂದು ಮನವಿಯನ್ನು ಮಾಡ್ಕೊಂತೀನಿ. ಸರ್, ನೀವೆಲ್ಲ ಟೋಟಲ್ ಆಗಿ ನನ್ನ ತಿಳಿದ ಮಟ್ಟಿಗೆ ನೀವು 224 ಸದಸ್ಯರಲ್ಲಿ ಕರ್ನಾಟಕದಲ್ಲಿ SC ST ಜನಾಂಗದ ಶಾಸಕರು 50ರಿಂದ 51 ಇರ್ಬೋದೇನೋ ನನ್ನ ಪ್ರಕಾರ. ನೀವು ಒಬ್ಬ ವ್ಯಕ್ತಿಯು ಕೂಡ ಇದುವರೆಗೂ ಈ SC SC TSP ಹಣದ ಬಗ್ಗೆ, ದುರ್ಬಳಕೆ ಬಗ್ಗೆ ಒಬ್ಬ ವ್ಯಕ್ತಿಯು ಕೂಡ ಕರ್ನಾಟಕದಲ್ಲಿ ನೀವು ಧ್ವನಿ ಎತ್ತಿಲ್ಲ. ಅಂದ್ರ ನೀವು ರಿಸರ್ವೇಶನ್ ನಲ್ಲಿ ಆಯ್ಕೆಯಾಗಿ ಬಂದಿರತಕ್ಕಂತ ಶಾಸಕರುಗಳು ನೀವೆಲ್ಲರೂ. ನೀವು ಯಾವ ರೀತಿಯಾಗಿ ಇವತ್ತ ಸಮಾಜದಲ್ಲಿ ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರನ್ನ ದಾರಿ ತಪ್ಪಿಸ್ತಾ ಇದ್ದೀರಿ ಅಂತ ನಮಗೆ ಅರ್ಥ ಆಗ್ತಿಲ್ಲ. ಸ್ವಾಮಿ, ನೀವು ಅಧಿಕಾರಕ್ಕೋಸ್ಕರ ಇಡೀ ಸಮಾಜವನ್ನೇ ಬಲಿ ಕೊಡತಕ್ಕಂತ ಅವಶ್ಯಕತೆಗಳಿಲ್ಲ. ನೀವೇನು ಚುನಾಯಿತರಾಗುವ ಮುಂಚೆ ಯಾವ ರೀತಿಯಾಗಿ ಜನಾಂಗಕ್ಕೆ ನಾವು ಈ ರೀತಿಯಾಗಿ ಅಭಿವೃದ್ಧಿ ಮಾಡ್ತೀವಿ, ನಿಮ್ಮನ್ನ ಮೇಲ್ನೋಟಕ್ಕೆ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಿರಲ್ಲ, ಅದೆಲ್ಲ ಈಗ ಎಲ್ಲಿ ಹೋಗಿದೆ? ಆಡಳಿತ ಸರ್ಕಾರದಲ್ಲಿ ಇರ್ತಕ್ಕಂಥ ಇವತ್ತಿನ ಶಾಸಕರು ಮತ್ತು ಸಚಿವರುಗಳು ತಮ್ಮ ತಮ್ಮ ಸಚಿವ ಸ್ಥಾನಕ್ಕಾಗಿ ಜನಗಳಿಗೆ ಆ ಆಸೆ ಆಮಿಷಗಳನ್ನು ಒಡ್ಡಿ ಇವತ್ತು ಅವರ ಪರವಾಗಿ ಹೋರಾಟಗಳನ್ನು ಮಾಡ್ತಾ ಇದ್ದೀರಿ. ನೀವು ಅಂದ್ರ ನಿಮಗೆ ಸಚಿವ ಸ್ಥಾನನೇ ಮುಖ್ಯನಾ? ನೀವು ಇವತ್ತು ಏನಂದ್ರೆ ನೀವು ಮೀಸಲಾತಿ ಕ್ಷೇತ್ರದಲ್ಲಿ ರಿಸರ್ವೇಶನ್ ಆರಿಸಿ ಬಂದಿರತಕ್ಕಂತ ಈ ಆಡಳಿತ ಸರ್ಕಾರದ ಶಾಸಕರುಗಳಿದ್ರಲ್ಲ, ನೀವು ಒಂದ್ಸಲ ಮನವರಿಕೆ ಮಾಡ್ಕೊಳ್ಳಿ. ನೀವು ಯಾವ ರೀತಿಯಾಗಿ ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಹಣವು ದುರ್ಬಳಕೆಯಾಗಿದೆ ಅಂತ ಹೇಳಿ ನಿಮಗೆ ಪ್ರತಿಯೊಂದು ಇಂಚು ಎಲ್ಲರಿಗೂ ಗೊತ್ತಿದೆ. ನೀವು ಆ ಜನಗಳ ಉದ್ಧಾರವನ್ನು ಮರೆತು ಇವತ್ತು ನಿಮ್ಮ ನಿಮ್ಮ ಸ್ವಹಿತಾಸಕ್ತಿಗೋಸ್ಕರ ಲಕ್ಷಾಂತರ ಜನರನ್ನು ಇಟ್ಕೊಂಡು ಹೋರಾಟ ಮಾಡಿಸೋದು, ಗುಡಿ ಗುಂಡಾರ್ಗಳಿಗೆ ತಿರುಗಾಡಿಸೋದು, ಈ ರೀತಿಯಾಗಿ ನೀವು ಇವತ್ತ ಈ ದಾರಿಯನ್ನು ಹಿಡಿದಿದ್ದೀರಿ. ಯಾಕಂದ್ರ ನೀವೇನಾದ್ರೂ ಈ ಹಗರಣದ ವಿರುದ್ಧ ನೀವೇನಾದ್ರೂ ಮಾತಾಡಿದ್ರೆ ನಿಮಗ ಅಧಿಕಾರದ ಆಸೆ ಸಿಗಲ್ಲ. ಅದು ಎಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಇದೆ. ಹಂಗಾಗಿ ನೀವು ಯಾರು ಇದ್ರ ಬಗ್ಗೆ ಧ್ವನಿನೇ ಎತ್ತಲ್ಲ. ಈ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ SC ST ಜನಾಂಗದ ಶಾಸಕರು ಅದರ ಪರವಾಗಿ, ಅದರ ವಿರುದ್ಧವಾಗಿ ಯಾರು ಮಾತಾಡ್ತಾ ಇಲ್ಲ. ಈ ಆಡಳಿತ ಸರ್ಕಾರಕ್ಕೆ ಅಷ್ಟೇ ಬೇಕಾಗಿದೆ. ಅಂದ್ರ ನಮಗೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಎಲ್ಲಾ ರಾಜಕೀಯ ಪಕ್ಷಗಳು ಒಂದೇ ಅನ್ನೋ ಭಾವನೆ ನಮ್ಮಲ್ಲಿ ಇವತ್ತು ವ್ಯಕ್ತಪಡಿಸ್ತಾ ಇದೆ. ನಾ ಹೇಳ್ತಾ ಇದ್ದೀನಲ್ಲ, ಸುಮಾರು ಈ ಆಡಳಿತ ಸರ್ಕಾರದಲ್ಲಿ ಇರ್ತಕ್ಕಂಥ ಅನೇಕ SC ST ಶಾಸಕರುಗಳು ಮತ್ತು ರಾಜ್ಯದಲ್ಲಿ ನಾವು ಅಂಗ ಅಭಿವೃದ್ಧಿಗಳನ್ನು ಮಾಡಿಬಿಟ್ಟಿವಿ, ನಾವು ಮೇಲ್ನೋಟಕ್ಕೆ ಇದು ಮಾಡಿವಿ, ಹೈಕಮಾಂಡ್ ನಮ್ಮ ಬಗ್ಗೆ ಗಮನ ಕೊಡ್ತದೆ, ಹೈಕಮಾಂಡ್ ನಲ್ಲಿ ನಮ್ಮ ಹೆಸರು ಬಹಳಷ್ಟು ಇದೆ. ಸ್ವಾಮಿ, ಎಲ್ಲೈತ್ರಿ? ಫಸ್ಟ್ ನಿಮ್ಮ ಕ್ಷೇತ್ರದಲ್ಲಿ ನೀವು ಅಭಿವೃದ್ಧಿಯನ್ನು ಮಾಡೋದಕ್ಕಲ್ರಿ. SC SC TSP ಹಣ ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ಕೋಟಿ ಬಳಕೆಯಾಗಿದೆ, ಎಷ್ಟು ಸರಿಯಾಗಿ ಜನಾಂಗಗಳಿಗೆ ತಲುಪಿದೆ ಅನ್ನುವ ಭಾವನೆಯನ್ನ ನೀವು ಫಸ್ಟ್ ಇಟ್ಕೊಳ್ರಿ. ಅದನ್ನೆಲ್ಲ ಮರಿತೀರಿ. ನಿಮ್ಮ ಅಧಿಕಾರಕ್ಕೋಸ್ಕರ ಈ ಜನಾಂಗಗಳು ಹೆಂಗಾದ್ರೂ ಹಾಳಾಗಿ ಹೋಗ್ಬಿಡ್ಲಿ, ನಾವು ಮಾತ್ರ ಸಬಲೀಕರಣ ಆದ್ರೆ ಸಾಕು ಅನ್ನುವ ಭಾವನೆಯಲ್ಲಿ ನೀವಿದ್ದೀರಿ. ಬಟ್ ಇದು ಜನಗಳಿಗೆ ಮುಂದಿನ ನಿರ್ಮಾಣಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಜನಾಂಗದ ಪ್ರತಿಯೊಬ್ಬ ಕರ್ನಾಟಕದ ಪ್ರಜೆಯು ಅರ್ಥ ಮಾಡಿಕೊಳ್ಳಬೇಕು. ಇವತ್ತು ಈ ರಾಜಕಾರಣಿಗಳು ಯಾವ ರೀತಿಯಾಗಿ ನಮ್ಮ ರಿಸರ್ವೆನ್ಸಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಆರಿಸಿ ಹೋಗಿ ನಮಗೆ ಯಾವ ರೀತಿ ದ್ರೋಹ ಮಾಡ್ತಾರೆ ಅಂತ ಹೇಳಿ ಇವತ್ತು ನೀವು ತಿಳ್ಕೋಬೇಕು. ನೀವು ತೆಗಿರಿ. ನೀವೇನಾದರೂ ಆ ಹಣವನ್ನು ಸರಿಯಾಗಿ ಬಳಕೆ ಆಗಿದ್ದಲ್ಲಿ ಈ SC SC TSP ಹಣವನ್ನ ನೀವು ಒಂದು ಪತ್ರದ ಮೂಲಕ ಇಡೀ ಸಮಾಜಕ್ಕೆ ತೋರ್ಪಡೆ ಮಾಡ್ರಿ. ಎಷ್ಟು ಹಣ ಎಷ್ಟು ಯೂಸ್ ಆಗೈತಿ, ಯಾವ್ಯಾವ ಸಬಲೀಕರಣ ಆಗೈತಿ, ಸಮಾಜಕ್ಕೆ ಯಾವ ರೀತಿಯಾಗಿ ಒಳ್ಳೆಯದಾಗಿದೆ ಅಂತ ಹೇಳಿ ನೀವು ಒಂದು ವಿಚಾರದ ಸಂಕೀರ್ಣದಲ್ಲಿ ಬಂದು ಅದನ್ನ ವ್ಯಕ್ತಪಡಿಸ್ರಿ. ಪ್ರತಿಯೊಬ್ಬ ಕ್ಷೇತ್ರದ ಶಾಸಕರು ಕೂಡ ನೀವೇನು ಈಗ ರಿಸರ್ವೇನ್ಸಿ ಕಾನ್ಸ್ಟಿಟ್ಯೂನ್ಸಿ ಆರಿಸಿ ಬಂದಿರಲ್ಲ, ಪ್ರತಿ ವರ್ಷ ನೀವು SC SC TSP ಹಣವನ್ನ ಯಾವ್ಯಾವ ಆದಾಯದಲ್ಲಿ ಯಾವ್ಯಾವ ರೀತಿಯಲ್ಲಿ ನೀವು ಅದನ್ನ ಹಣವನ್ನ ಉಪಯೋಗ ಮಾಡ್ರಿ ಅಂತ ಹೇಳಿ ತೋರಿಸ್ರಿ. ನಿಮ್ದು ಇಲ್ಲ, ಇದನ್ನ ಯಾವುದನ್ನು ನೀವು ಇವತ್ತ ತೋರಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನೀವೇ ಹೇಳಿದಿರಲ್ಲ, ನಾವು ಈ ಯೋಜನೆಗಳಿಗೆ ಅಮೌಂಟ್ ಅನ್ನು ನಾವು ಹಾಕಿದ್ದೀವಿ ಅಂತ ಹೇಳಿ. ಸ್ವಾಮಿ, ನೀವೇ ನೋಡಿ, ನಿಮ್ಮಷ್ಟು ಕಾನೂನು ತಿಳಿದವರು ನಾವಲ್ಲ. ಯಾವುದೇ ರೀತಿಯಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಹಣವನ್ನ ಅದೇ ಸಮುದಾಯಗಳಿಗೆ ಅದನ್ನ ಯೂಸ್ ಮಾಡ್ಬೇಕಂತಂದ ಐತಿ. ನೀವು ಅದನ್ನ ಬಿಡ್ತೀರಿ.
ಸಾಮಾನ್ಯ ಗ್ಯಾರಂಟಿ ಯೋಜನೆಗಳಿಗೆ ನೀವು ಅದನ್ನೆಲ್ಲ ತಗೊಂಡೋಗಿ ಹಾಕ್ತೀರಿ. ಹೌದಾ? ನೀವು ಇಷ್ಟೆಲ್ಲ ಯೋಜನೆಗಳಲ್ಲಿ ಇಷ್ಟಿಷ್ಟು ಕೋಟಿ ಖರ್ಚು ಮಾಡಿದಿರಲ್ಲ, ನೀವು ಬರೀ ಕೇವಲ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಜನಾಂಗದ ಜನರಿಗೆ ಮಾತ್ರ ಅಭಿವೃದ್ಧಿ ಮಾಡಿದ್ದೀರಿ. ನೀವು ಇದರಲ್ಲಿ ಎಲ್ಲಾ ರೀತಿಯ ಜನಾಂಗಗಳಿಗೂ ಬಂದಿದೆ. ಬಟ್ ನಾವು ಆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಾವು ಟೀಕೆಯನ್ನು ಮಾಡ್ತಾ ಇಲ್ಲ. ಇದು ಫಸ್ಟ್ ಗಮನಕ್ಕಿರಲಿ ಸರ್ಕಾರಕ್ಕೆ. ನಾವು ಗ್ಯಾರಂಟಿ ಯೋಜನೆಗಳಿಗೆ ನಾವು ಅದರ ವಿರುದ್ಧವಾಗಿ ನಾವು ಇವತ್ತ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇಲ್ಲ. ಬಟ್ ಯಾವ ಯಾವ ಸಮುದಾಯಕ್ಕೆ ನೀವು ಹಣವನ್ನು ಇಟ್ಟಿರಲ್ಲ, ಆ ಹಣವನ್ನ ಆ ಸಮುದಾಯಗಳಿಗೆ ಮಾತ್ರ ನೀವು ಅದನ್ನ ಬಳಕೆ ಮಾಡಬೇಕು. ಸರ್ಕಾರದ 34 ಇಲಾಖೆಗಳಿಗೂ ಸಂಬಂಧಪಟ್ಟಿರ್ತಕ್ಕಂತಹ ಆದಾಯವನ್ನ ಫಸ್ಟ್ ಮೊದಲನೇದಾಗಿ ಯಾವುದೇ ಇರಲಿ, ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಗ್ಗೆ ನಾವು ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ಬಟ್ ಉಳಿದಿರ್ತಕ್ಕಂಥ ಎಲ್ಲಾ ಜಾತಿ ಜನಾಂಗಗಳಿಗೂ ಕೂಡ ಆಯಾ ಅಭಿವೃದ್ಧಿ ನಿಗಮಗಳಿಗೆ ಇರ್ತಕ್ಕಂಥ ಫಂಡನ್ನ ಅದಕ್ಕೆ ಬಳಕೆ ಮಾಡಬೇಕು. ಆವಾಗ ಮಾತ್ರ ಜನರ ಹಿತಕ್ಕಾಗಿ ಕಾಪಾಡ್ತಕ್ಕಂಥ ಸರ್ಕಾರ ಅಂತ ನಾವು ಒಪ್ಕೊಳ್ಳಕ್ ಸಾಧ್ಯ ಆಗುತ್ತೆ. ನೀವೆಲ್ಲಿ ಯಾರು ಪ್ರಶ್ನೆ ಮಾಡ್ತಿಲ್ಲ. ನಾವೀಗ ಮುಖ್ಯಮಂತ್ರಿ ಅವರನ್ನು ಪ್ರಶ್ನೆ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ಈ ನಮ್ಮ SC ST ಜನಾಂಗದ ಶಾಸಕರು ಏನಿದಿರಲ್ಲ, ನಾವು ಇಷ್ಟು ವರ್ಷ ಆರಿಸಿ ಬಂದೀವಿ, ಇಷ್ಟು ವರ್ಷ ಅಭಿವೃದ್ಧಿ ಕೆಲಸಗಳನ್ನು ಮಾಡಿವಿ ಅಂದ್ರಲ್ಲ, ತೋರಿಸ್ರಿ, ನಿಮ್ಮ ಸಾಧನೆಯ ಪಟ್ಟಿಯನ್ನು ತೋರಿಸ್ರಿ. ಅದು ಬಿಟ್ಟು ನಿಮ್ಗೆ ಯಾವುದೋ ಒಂದು ಸಚಿವ ಸ್ಥಾನ ಸಿಗಲಿಲ್ಲ ಅಂದ್ರೆ ಬೆಂಬಲಿಗರನ್ನ ಬಿಟ್ಟು ಹೋರಾಟ ಮಾಡಿಸೋದು, ಗುಡಿ ಗುಂಡಾರಗಳಿಗೆ ಕಳಿಸೋದು, ಇದೇನಾ ನಿಮ್ ಕೆಲಸ? ಇದು ಬಿಟ್ಟು ಬೇರೆ ಏನಿಲ್ವಾ? ಅಷ್ಟೇ. ನಾವು ಹೇಳ್ತಕ್ಕಂಥದ್ದು ಇನ್ನೂ ಅನೇಕ ಇದೆ. ಬಟ್ ಯಾವುದೇ ರೀತಿಯಾಗಿ ಮುಂದಿನ ದಿನಮಾನಗಳಲ್ಲಿ ಇದನ್ನ ಸರಿಯಾಗಿ ತನಿಖೆ ಮಾಡಿ ಆಯಾ ಸಮುದಾಯಗಳಿಗೆ ಆಯಾ ಫಂಡ್ ಹೋಗ್ಬೇಕಷ್ಟೇ. ಇಲ್ಲಪ್ಪ ಅಂತಂದ್ರ ಇವತ್ತು ನಾವು ಕೇವಲ ಇಲ್ಲಿ ತಾಲೂಕು ಮಟ್ಟದಲ್ಲಿ ನಾವು ಏನು ಇವತ್ತು ಪತ್ರಿಕಾಗೋಷ್ಠಿ ಮಾಡಿದೀವಲ್ಲ, ಮುಂದಿನ ದಿನಮಾನಗಳಲ್ಲಿ ನಾವು ರಾಜ್ಯಾದ್ಯಂತ ಈ SC ST TSP ಹಣದ ಬಗ್ಗೆ ನಾವು ಒಂದು ದೊಡ್ಡ ಹೋರಾಟವನ್ನ ಹಮ್ಮಿಕೊಳ್ತೀವಿ ಅಂತ ಹೇಳಿ ನಾನು ಇಲ್ಲಿಗೆ ನನ್ನ ಒಂದು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಬಾಬಾ ಸಾಹೇಬ್. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಶಿವಕುಮಾರ್, ತಾಲೂಕು ಅಧ್ಯಕ್ಷ ಮಂಜುನಾಥ್, ನಗರ ಘಟಕದ ಅಧ್ಯಕ್ಷ ವಿರೂಪಣ್ಣ ಸಂಗಾಪುರ, ತಾಲೂಕು ಪ್ರಧಾನ ಕಾರ್ಯದರ್ಶಿ ಪರಶುರಾಮ್, ದುರ್ಗಾರಾಜ್, ಶಿವ, ಮಂಜುನಾಥ್, ಉಮೇಶ್, ವಿಜಯ್, ಮಾರುತಿ, ಗಣೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.